ಹೇಮಾಸ್ ಕುಕಿಂಗ್ ಚಾನೆಲ್ ಕಡೆಯಿಂದ ಎಲ್ರಿಗೂ ನಮಸ್ಕಾರ. ಮನೆಯಲ್ಲಿ ತರಕಾರಿ ಇಲ್ಲದೇ ಇದ್ದಂಥ ಟೈಮ್ನಲ್ಲಿ ಅಥವಾ ಬೆಳಗ್ಗೆ ಬ್ರೇಕ್ಫಾಸ್ಟ್ ಮಾಡೋದಕ್ಕೆ ಜಾಸ್ತಿ ಟೈಮ್ ಇಲ್ಲ ಅಂತ ಅಂದಾಗ, ರಾತ್ರಿದು ತುಂಬ ಅನ್ನ ಉಳಿದ್ಬಿಟ್ಟಿದೆ ಅಂತ ಅಂದಾಗ, ಈ ಎಲ್ಲದಕ್ಕೂ ಒಂದು ಸಲ್ಯೂಷನ್ ಏನು ಗೊತ್ತಾ? ಕೋಕೋನಟ್ ರೈಸ್. ತುಂಬ ರುಚಿಯಾಗತ್ತೆ. ಅನ್ನ ಅಂದ ಕೂಡಲೇ ಒಗ್ಗರಣೆ ಹಾಕೋದು, ಚಿತ್ರಾನ್ನ ಮಾಡೋದು ಹೀಗೆ ಅನ್ಕೋತೀವಲ್ವ. ತೆಂಗಿನಕಾಯಿ ಒಂದು ಮನೆಯಲ್ಲಿ ಜಾಸ್ತಿ ಇದ್ದರೆ ಸಾಕು, ಒಂದು 5 ನಿಮಿಷದಲ್ಲೇ ಆಗೋವಂಥ ರುಚಿಕರ ಹಾಗೂ ಕಡಿಮೆ ಸಾಮಗ್ರಿ ಬಳಸಿ ಮಾಡೋವಂಥದ್ದೇ ಈ ಕೋಕೋನಟ್ ರೈಸ್. ಇದು ಅನ್ನ ಒಂದು ರೆಡಿ ಇದ್ದರೆ 5 ನಿಮಿಷದಲ್ಲಿ ಆಗೋವಂಥ ಬ್ರೇಕ್ಫಾಸ್ಟ್ ಅಂತಲೇ ಹೇಳ್ಬೋದು. ಈಗ ಮೊದಲನೇದಾಗಿ ಒಂದು ಬಾಣಲಿನ ಬಿಸಿಗಿಟ್ಟು ಅದಕ್ಕೆ ಸುಮಾರು 3ರಿಂದ 4 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೋಬೇಕು. ಜೊತೆಗೆ 1 ಟೀ ಸ್ಪೂನಷ್ಟು ತುಪ್ಪ ಹಾಕ್ಕೊಂಡು ಇದೆರಡು ಕಾಯ್ದಕ್ಕೆ ಬಿಡಬೇಕು. ಇವೆರಡು ಸ್ವಲ್ಪ ಕಾಯ್ತಾ ಇದ್ದಂಗೆ ಸಾಸಿವೆ ಹಾಕ್ಕೋಬೇಕು. ಸಾಸಿವೆ ಸಿಡಿತಾ ಇದ್ದಂಗೆ 1 ಟೀ ಸ್ಪೂನಷ್ಟು ಕಡಲೆಬೇಳೆ, 1 ಟೀ ಸ್ಪೂನಷ್ಟು ಉದ್ದಿನಬೇಳೆನ ಹಾಕ್ಕೋಬೇಕು. ಇದೆರಡು ಒಳ್ಳೆ ಟೇಸ್ಟ್ ಕೊಡುತ್ತೆ. ಹಾಗೆ 1 ಟೇಬಲ್ ಸ್ಪೂನಷ್ಟು ಗೋಡಂಬಿ. ಈ ಕೋಕೋನಟ್ ರೈಸಲ್ಲಿ ಗೋಡಂಬಿ ಫ್ಲೇವರು ತುಂಬಾ ಚೆನ್ನಾಗಿರುತ್ತೆ. ಬಾಯಲ್ಲಿ ಒಂದೊಂದು ಗೋಡಂಬಿ ಮಧ್ಯದಲ್ಲಿ ಸಿಗ್ತಾಯಿದ್ರೆ ಈ ಎಲ್ಲದನ್ನು ಸ್ವಲ್ಪ ಕಂದು ಬಣ್ಣ ಬರೋವರೆಗೂ ನಾವು ಫ್ರೈ ಮಾಡ್ಕೋಬೇಕಾಗತ್ತೆ. ಈಗ ನೀವು ತೆಂಗಿನೆಣ್ಣೆ ಬಳಸೋರಾದರೆ ಕಡಲೆಕಾಯಿ ಎಣ್ಣೆ ಅಥವಾ ಸನ್ಪ್ಯೂರ್ ಆಯಿಲ್ ಬದಲಾಗಿ ನೀವು ತೆಂಗಿನೆಣ್ಣೆನಲ್ಲಿ ಕೂಡ ಇದನ್ನು ಮಾಡ್ಕೋಬೋದು. ಈಗ ಇವೆರಡೂ ಸ್ವಲ್ಪ ಫ್ರೈ ಆಗ್ತಾ ಇದ್ದಂಗೆ ಖಾರಕ್ಕೆ ಹಸಿಮೆಣಸಿನ್ಕಾಯಿ, ಒಣಮೆಣಸಿನ್ಕಾಯಿ ಹಾಗೆ ಕರಿಬೇವನ್ನ ಹಾಕ್ಕೊಂಡು ಈ ಎಲ್ಲದನ್ನು ಸ್ವಲ್ಪ ಗರಿಗರಿ ಆಗಬೇಕು. ಹಾಗೆಯೇ ಮೆಣಸಿನ್ಕಾಯ್ದು ಖಾರ ಎಣ್ಣೆಗೆ ಬಿಡೋವಷ್ಟು ಹೊತ್ತು ಇದನ್ನು ನಾವು ಫ್ರೈ ಮಾಡ್ಕೋಬೇಕಾಗತ್ತೆ. ಈ ಒಗ್ಗರಣೆ ಏನು ಒಂದು 2-3 ನಿಮಿಷದಲ್ಲೇ ಮಾಡ್ಕೊಂಡು ಬಿಡ್ಬೋದು. ನಂತರ ಕಾಯಿ ತುರಿ ಹಾಕಿ ಅನ್ನ ಕಲಸಿದ್ರೆ ಕೋಕೋನಟ್ ರೈಸು ರೆಡಿಯಾಗಿಬಿಡುತ್ತೆ. ಈಗ ನೋಡಿ ಎಷ್ಟು ಗರಿಗರಿಯಾಗಿ ಕಡಲೆಬೇಳೆ, ಉದ್ದಿನಬೇಳೆ ಕೂಡ ಆಗಿದೆ, ಹಸಿಮೆಣಸಿನ್ಕಾಯಿ ಕೂಡ ಫ್ರೈ ಆಗಿದೆ. ಇಷ್ಟಾದರೆ ಸಾಕು. ಇದಕ್ಕೆ 1 ಕಪ್ಪಷ್ಟು ತೆಂಗಿನಕಾಯಿ ಹಾಕಬೇಕಾಗತ್ತೆ. ಅಂದರೆ ಹಸಿ ತೆಂಗಿನ ತುರಿನ ಇದಕ್ಕೆ ಬಳಸಬೇಕು. ಆದಷ್ಟು ಫ್ರೆಶ್ ಆಗಿದ್ದರೆ ಕಾಯಿ ನಿಮಗೆ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ. ಈಗ ತೆಂಗಿನಕಾಯಿನ ಹಾಕ್ಕೊಂಡು ನೀವು ಅದನ್ನು ಒಂದು 2 ನಿಮಿಷ ಫ್ರೈ ಮಾಡ್ಕೋಬೇಕು. ಈಗ ಏನಂದರೆ ಲಂಚ್ ಬಾಕ್ಸ್ ಕಟ್ಟೋದಿದ್ದರೆ ನಾವು ಹಸಿ ತೆಂಗಿನ ತುರಿನ ಹಾಕಿಬಿಟ್ಟು ಹಾಗೆ ಅನ್ನ ಕಲಿಸ್ಬಿಟ್ರೆ ಕೆಲವೊಂದು ಸರಿ ಅದು ಹಳಸೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಒಂದು 2 ನಿಮಿಷ ಕಾಯಿನ ಹುರಿದ್ಬಿಟ್ಟಾಗ ಅದರಲ್ಲಿರೋವಂಥ ತೇವಾಂಶ ಹೊಟ್ಟೋಗ್ಬಿಡುತ್ತೆ. ಮತ್ತು ನಿಮಗೆ ತುಂಬ ಹೊತ್ತು ಈಗ ಇದನ್ನು ಮಾಡಿಟ್ಟು ನೀವು ಮಧ್ಯಾಹ್ನ ತಿಂದರೂ ಕೂಡ ಟೇಸ್ಟ್ ಚೆನ್ನಾಗಿರುತ್ತೆ. ಹಾಗಾಗಿ ತುಂಬ ಬೇಡ, ಒಂದು 2 ನಿಮಿಷ ಇದನ್ನು ಫ್ರೈ ಮಾಡಿಕೊಂಡ್ರೆ ಸಾಕು. ನಂತರ ಈಗ ಇದಕ್ಕೆ ಮಾಡಿಟ್ಕೊಂಡಂಥ ಅನ್ನನ ಸೇರಿಸ್ಕೋಬೇಕು. ಅನ್ನ ಮಾಡೋವಾಗ ಆದಷ್ಟು ಬಿಡಿಯಾಗಿ ಮಾಡಿಕೊಂಡ್ರೆ ಒಳ್ಳೆಯದು. ಮುದ್ದೆ ಇದ್ದರೆ ಅಷ್ಟು ಚೆನ್ನಾಗಿರಲ್ಲ. ನೀವು ಇದನ್ನು ಫ್ರೆಶ್ಶಾಗಿ ಮಾಡಿದಂಥ ಬಿಸಿ ಅನ್ನದಲ್ಲಿ ಕೂಡ ಮಾಡ್ಕೋಬೋದು, ಅಥವಾ ತುಂಬ ಅನ್ನ ಉಳಿದಿದೆ ಅಂತ ಕೂಡ ಈ ರೆಸಿಪಿನ ಮಾಡ್ಕೋಬೋದು. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಹೆಚ್ಚಿಟ್ಕೊಂಡಂಥ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ಜೊತೆಗೆ 1 ಟೀ ಸ್ಪೂನಷ್ಟು ತುಪ್ಪನ ಸೇರಿಸ್ಕೊಳ್ರಿ. ಇದು ಒಳ್ಳೆ ಫ್ಲೇವರ್ ಕೊಡುತ್ತೆ. ಆದರೆ ಆಪ್ಷನಲ್ಲು ತುಪ್ಪ ಇಷ್ಟ ಇಲ್ಲದೇ ಇರೋರು ಹಾಕದೇ ಇದ್ದರೂ ಕೂಡ ಪರವಾಗಿಲ್ಲ. ಈಗ ಈ ಎಲ್ಲದನ್ನು ಮಿಕ್ಸ್ ಮಾಡಿಕೊಂಡು ಈ ಕಾಯಿ ಒಗ್ಗರಣೆ ನಾವೇನು ಮಾಡ್ಕೊಂಡಿದ್ದೀವಿ ಅದು ಅನ್ನ ಎಲ್ಲ ಮಿಕ್ಸ್ ಆಗಿ ಒಂದು 2 ನಿಮಿಷ ಇದನ್ನು ನಾವು ಫ್ರೈ ಮಾಡ್ಕೋಬೇಕಾಗತ್ತೆ. 2 ನಿಮಿಷ ಫ್ರೈ ಮಾಡಿಕೊಂಡ್ರೆ ನಿಮಗೆ ರುಚಿಕರವಾದಂಥ ತೆಂಗಿನಕಾಯಿ ಅನ್ನ ಅಥವಾ ಕೋಕೋನಟ್ ರೈಸು ಸಿದ್ಧ ಆಗಿಬಿಡುತ್ತೆ. ತುಂಬ ಮೈಲ್ಡಾಗಿರುತ್ತೆ. ತುಂಬ ಮಸಾಲೆ ಅಂಥದ್ದು ಏನು ಅನಿಸಲ್ಲ ನಿಮಗೆ. ರುಚಿ ಅಂತೂ ಹೇಳೋ ಹಾಗೆ ಇಲ್ಲ, ಅಷ್ಟು ಚೆನ್ನಾಗಿರುತ್ತೆ. ಲಂಚ್ ಬಾಕ್ಸು ಕೂಡ ಒಂದು ರೀತಿ ಐಡಿಯಲ್ ರೆಸಿಪಿ ಅಂತಲೇ ಹೇಳ್ಬೋದು. ನೀವು ಇದನ್ನು ಮನೆಯಲ್ಲಿ ಒಮ್ಮೆ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸ್ತೀರಾ ಅಲ್ವಾ. ಇದೇ ರೀತಿ ನಿಮಗೆ ಬೇರೆ ಯಾವುದಾದ್ರೂ ರೈಸ್ ರೆಸಿಪೀಸ್ ಬೇಕಿದ್ದರೆ ಖಂಡಿತ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಇದೇ ರೀತಿ ನಾನು ಸುಮಾರು ಬ್ರೇಕ್ಫಾಸ್ಟ್ ರೆಸಿಪಿಗಳನ್ನ ಈಗಾಗಲೇ ತೋರಿಸಿದ್ದೀನಿ. ಆ ಎಲ್ಲದರದ ಪ್ಲೇಲಿಸ್ಟ್ನ ನಾನು ಈ ವಿಡಿಯೋ ಎಂಡ್ ಸ್ಕ್ರೀನಲ್ಲಿ ಹಾಕಿರ್ತೀನಿ, ಒಮ್ಮೆ ಚೆಕ್ ಮಾಡ್ಕೊಳ್ಳಿ. ಮತ್ತಷ್ಟು ಈಸಿಯಾದಂಥ ರೆಸಿಪೀಸ್ಗಾಗಿ ಹಾಗೆ ಟಿಪ್ಸ್ಗಾಗಿ ಹೇಮಾಸ್ ಕುಕಿಂಗ್ ಚಾನಲ್ನ ಮರೆಯದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಸ್ಕ್ರೀನ್ ಮೇಲೆ ಕಾಣ್ತಾ ಇರೋವಂಥ ಫೋಟೋ ಮೇಲೆ ನೀವು ಕ್ಲಿಕ್ ಮಾಡಿದಾಗ ಕೂಡ
ಆ ವಿಡಿಯೋಸ್ನ ಕೂಡ ವಾಚ್ ಮಾಡ್ಬೋದು. ಥ್ಯಾಂಕ್ ಯು.